ಭಾರತದ ಇತಿಹಾಸದಲ್ಲೇ ಅತಿ ಸುದೀರ್ಘವಾದ ಮತ್ತು ಬಹುಶಃ ಅತ್ಯಂತ ಸಂಕೀರ್ಣವಾದ ಭೂವಿವಾದ. ಹೌದು, ಅಯೋಧ್ಯ ವಿವಾದ. ಸುಪ್ರೀಂ ಕೋರ್ಟ್ನ 1445 ಪುಟಗಳ ಈ ಬೃಹತ್ ತೀರ್ಪಿನ ಹಿಂದಿನ ವಾಸ್ತವಾಂಶಗಳೇನು? ಬನ್ನಿ, ಕೇವಲ ಸಾಕ್ಷ್ಯಗಳು, ಪುರಾತತ್ವ ಇಲಾಖೆಯ ವರದಿಗಳು ಮತ್ತು ನ್ಯಾಯಾಲಯದ ದಾಖಲೆಗಳ ಆಧಾರದ ಮೇಲೆ ಈ ಐತಿಹಾಸಿಕ ತೀರ್ಪನ್ನು ನಾವು ಸ್ಪಷ್ಟವಾಗಿ ಡಿಕೋಡ್ ಮಾಡೋಣ. ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ಹಂತಗಳನ್ನು ನೋಡಲಿದ್ದೇವೆ. ಆ ಮೂಲಭೂ ವಿವಾದ, ಶತಮಾನಗಳ ಐತಿಹಾಸಿಕ ಸಂಘರ್ಷಗಳು, ಆ ನಿರ್ಣಾಯಕ ರಾಜಕೀಯ ತಿರುವು, ಪುರಾತತ್ವ ಸಾಕ್ಷ್ಯಗಳು ಮತ್ತು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ನೀಡಿದ ಆ ಬಹುಮುಖ್ಯ ತೀರ್ಪು. ಮೊದಲನೆಯದಾಗಿ ವಿವಾದದ ಕೇಂದ್ರ ಬಿಂದುವಿಗೆ ಹೋಗೋಣ. ಅದೇ ಈ ಭೂಮಿಯ ಭೌಗೋಳಿಕ ಹಿನ್ನೆಲೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಗಮನಿಸಿ. ಇಷ್ಟೆಲ್ಲ ತೀವ್ರವಾದ ದಶಕಗಳ ಕಾಲ ನಡೆದ ಐತಿಹಾಸಿಕ ಸಂಘರ್ಷ ಸುತ್ತುತ್ತಿರುವುದು ಕೇವಲ 2.77 ಎಕರೆಯಷ್ಟು ಅತ್ಯಂತ ಸಣ್ಣ ಜಾಗದ ಸುತ್ತ ಮಾತ್ರ. ಸರ್ಕಾರಿ ದಾಖಲೆಗಳಲ್ಲಿ ಇದನ್ನು ನಿರ್ದಿಷ್ಟವಾಗಿ ಪ್ಲಾಟ್ ನಂಬರ್ 583 ಅಂತ ಕರೆಯಲಾಗುತ್ತೆ. ಇದನ್ನ ಇನ್ನಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರ್ಕಾರ ವಶಪಡಿಸಿಕೊಂಡ ಒಟ್ಟು 67.7 ಎಕರೆ ಪ್ರದೇಶವಿದೆ, ಸರಿನಾ? ಅದರಲ್ಲಿ ಈ 2.77 ಎಕರೆ ವಿವಾದಿತ ಜಾಗವನ್ನು ಪ್ರತ್ಯೇಕಿಸಿ ನೋಡಬೇಕು. ಅದರಲ್ಲೂ ವಿಶೇಷವಾಗಿ ಕೇಂದ್ರ ಗುಮ್ಮಟವಿದ್ದ ಕೇವಲ 0.313 ಎಕರೆಯಷ್ಟು ಅತಿ ಸೂಕ್ಷ್ಮ ಪ್ರದೇಶವಿದೆಯಲ್ಲ, ಅದೇ ನೋಡಿ ಈ ಇಡೀ ವಿವಾದದ ನಿಜವಾದ ಕೇಂದ್ರ ಬಿಂದು. ಇಲ್ಲಿ ಆಸಕ್ತಿದಾಯಕ ವಿಷಯವೆಂದರೆ 1857ರಲ್ಲಿ ಬ್ರಿಟಿಷರು ಏನು ಮಾಡಿದ್ರು ಅಂದರೆ, ಕೇವಲ ಇಟ್ಟಿಗೆ ಮತ್ತು ಗ್ರಿಲ್ಗಳನ್ನು ಬಳಸಿ ಒಂದು 6 ರಿಂದ 7 ಅಡಿ ಎತ್ತರದ ಗೋಡೆ ಕಟ್ಟಿ ಈ ಜಾಗವನ್ನು ವಿಭಜಿಸಿದ್ರು. ಇದರ ಪರಿಣಾಮ ಏನಾಯಿತು? ಒಳಗಿನ ಭಾಗದಲ್ಲಿ ಇಸ್ಲಾಮಿಕ್ ನಮಾಜ್ ನಡೀತಾ ಇತ್ತು. ಅದೇ ಸಮಯದಲ್ಲಿ ಅಕ್ಷರಶಃ ಪಕ್ಕದಲ್ಲೇ ಹೊರಗಿನ ರಾಮ್ ಚಬೂತರದಲ್ಲಿ ಹಿಂದೂಗಳ ಪೂಜೆ ನಡೀತಾ ಇತ್ತು. ಎಂತಹ ಸೂಕ್ಷ್ಮ ಪರಿಸ್ಥಿತಿ ಇರ್ಬೋದು ಒಮ್ಮೆ ಊಹಿಸಿ. ಈಗ ನಮ್ಮ ವಿಶ್ಲೇಷಣೆಯ 2ನೇ ಹಂತಕ್ಕೆ ಬರೋಣ. ಅದೇ ಶತಮಾನಗಳ ಇತಿಹಾಸವಿರುವ ಸಂಘರ್ಷಗಳ ಟೈಮ್ಲೈನ್. ಇದು ಕೇವಲ ಕೆಲವು ದಶಕಗಳ ವಿವಾದವಲ್ಲ. 1528ರಲ್ಲಿ ಮೀರ್ ಬಾಕಿಯಿಂದ ಮಸೀದಿಯ ನಿರ್ಮಾಣ, ನಂತರ 1853ರಲ್ಲಿ ದಾಖಲಾದ ಮೊದಲ ದೊಡ್ಡ ಘರ್ಷಣೆ, 1857ರಲ್ಲಿ ಬ್ರಿಟಿಷರು ಎಳೆದ ವಿಭಜನಾ ರೇಖೆ ಮತ್ತು 1949ರ ಡಿಸೆಂಬರ್ನಲ್ಲಿ ಆ ಕಟ್ಟಡದೊಳಗೆ ವಿಗ್ರಹಗಳನ್ನು ಇರಿಸಿದ ನಿರ್ಣಾಯಕ ಘಟನೆ. ಈ ಟೈಮ್ಲೈನ್ ನೋಡಿದ್ರೆ ಈ ಸಂಘರ್ಷದ ಆಳ ಎಷ್ಟಿದೆ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 20ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಸಂಘರ್ಷ ನ್ಯಾಯಾಲಯದ ಮೆಟ್ಟಿಲೇರಿತು. ಆಗ ಮುಖ್ಯವಾಗಿ 3 ಘಟಕಗಳು ಈ ಜಾಗದ ಮೇಲೆ ಹಕ್ಕು ಸಾಧಿಸಿದವು: ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್, ನಿರ್ಮೋಹಿ ಅಖಾಡ ಮತ್ತು ಮತ್ತೊಂದು ಆಶ್ಚರ್ಯದ ಸಂಗತಿ ಗೊತ್ತಾ? ರಾಮ್ಲಲ್ಲಾ ವಿರಾಜ್ಮಾನ್, ಅಂದರೆ ಸ್ವತಃ ದೇವರೇ ಒಂದು ಕಾನೂನುಬದ್ಧ ವ್ಯಕ್ತಿಯಾಗಿ, ಲೀಗಲ್ ಎಂಟಿಟಿಯಾಗಿ ಮೊಕದ್ದಮೆ ಹೂಡಿಸಿದ್ದು. ನಮ್ಮ ಕಾನೂನು ವ್ಯವಸ್ಥೆಯ ಈ ವಿಶೇಷ ಮಗ್ಗುಲು ನಿಜಕ್ಕೂ ಗಮನಾರ್ಹ. ಮುಂದಿನ ಹಂತ ಈ ಇಡೀ ವಿವಾದವನ್ನು ಬದಲಾಯಿಸಿದ ಆ ರಾಜಕೀಯ ತಿರುವು ಮತ್ತು ಧ್ವಂಸ. 1990 ಮತ್ತು 1992ರಲ್ಲಿ ನಡೆದ ಆ ಬೃಹತ್ ಘಟನೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೊದಲು ಕರಸೇವಕರ ಪಾತ್ರವನ್ನು ತಿಳಿಲೇಬೇಕು. ಕರಸೇವಕರು ಅಂದ್ರೆ ಯಾರು? ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಸ್ವಯಂ ಪ್ರೇರಿತರಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುವವರು ಅಂತ ಅರ್ಥ. ದೇವಸ್ಥಾನ ನಿರ್ಮಾಣಕ್ಕಾಗಿ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಕರಸೇವಕರು ಅಯೋಧ್ಯೆಯತ್ತ ಹರಿದು ಬಂದರು. ಇಲ್ಲೊಂದು ಬಹುದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಒಂದೆಡೆ ದಶಕಗಳ ಕಾಲದ ಅತ್ಯಂತ ನಿಧಾನಗತಿಯ ಕಾನೂನು ಪ್ರಕ್ರಿಯೆಗಳು, ಇನ್ನೊಂದೆಡೆ ಆ ವಿವಾದಿತ ಸ್ಥಳದ ಕಡೆಗೆ ನುಗ್ಗಿ ಬರುತ್ತಿರುವ ಲಕ್ಷಾಂತರ ಪ್ರೇರಿತ ಸ್ವಯಂ ಸೇವಕರು. ಇವೆರಡೂ ಮುಖಾಮುಖಿಯಾದಾಗ ಏನಾಗಬಹುದು? ಇದು ಇಡೀ ದೇಶವೇ ಉಸಿರು ಬಿಗಿ ಹಿಡಿದು ನೋಡ್ತಿದ್ದ ಕ್ಷಣವಾಗಿತ್ತು. ದುರದೃಷ್ಟವಶಾತ್ ಆ ಪ್ರಶ್ನೆಗೆ ಉತ್ತರ ಡಿಸೆಂಬರ್ 6, 1992ರಂದು ಸಿಕ್ಕಿತು. ಅಂದು ಸೇರಿದ್ದ ಆ ಬೃಹತ್ ಜನಸ್ತೋಮವು ಆ ವಿವಾದಿತ ಕಟ್ಟಡವನ್ನ ಸಂಪೂರ್ಣವಾಗಿ ಕೆಡವಿ ಹಾಕಿತು. ಇದು ಇಡೀ ದೇಶಾದ್ಯಂತ ವ್ಯಾಪಕವಾದ ಅಶಾಂತಿಗೆ ಕಾರಣವಾಯಿತು. ಅಷ್ಟೇ ಅಲ್ಲ, ಈ ಕಾನೂನು ಪ್ರಕರಣದ ದಿಕ್ಕನ್ನು ಶಾಶ್ವತವಾಗಿ ಬದಲಾಯಿಸಿಬಿಡ್ತು. ಆ ಘಟನೆಯ ನಂತರ ಮುಂದೆ ಏನಾಯಿತು? ಅಲ್ಲಿಂದ ನಮ್ಮ ವಿಶ್ಲೇಷಣೆಯ 4ನೇ ವಿಭಾಗ ಶುರುವಾಗುತ್ತೆ. ಪುರಾತತ್ವ ಸಾಕ್ಷ್ಯಗಳು, ಅಂದರೆ ವಿಜ್ಞಾನ ಮತ್ತು ನಂಬಿಕೆಯ ಮುಖಾಮುಖಿ. ಈಗ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದರೆ ASI ಎಂಟ್ರಿ ಕೊಡುತ್ತೆ. ಅವರು ಅತ್ಯಂತ ಎಚ್ಚರಿಕೆಯ 2 ಹಂತದ ವಿಧಾನವನ್ನು ಅನುಸರಿಸಿದ್ರು. ಮೊದಲನೇದಾಗಿ, ಒಂದು ಹಿಡಿ ಮಣ್ಣನ್ನು ತೋಡದೆ ಅತ್ಯಾಧುನಿಕ ರೇಡಾರ್ ಬಳಸಿ ಭೂಮಿಯೊಳಗಿನ ರಚನೆಗಳನ್ನು ಪತ್ತೆ ಹಚ್ಚಿದ್ರು. ಆಮೇಲೆ ಶಾಂತಿ ಕಾಪಾಡುವ ದೃಷ್ಟಿಯಿಂದ ಆ ಅತ್ಯಂತ ಸೂಕ್ಷ್ಮವಾದ ಕೇಂದ್ರ ಭಾಗವನ್ನು ಕಟ್ಟುನಿಟ್ಟಾಗಿ ಬಿಟ್ಟು ಉಳಿದ ಕಡೆಗಳಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಉತ್ಖನನ ನಡೆಸಿದ್ರು. ನ್ಯಾಯಾಲಯಕ್ಕೆ ಸಲ್ಲಿಸಿದ ಅಂತಿಮ ವರದಿಯಲ್ಲಿ ಒಂದು ಅತ್ಯಂತ ನಿರ್ಣಾಯಕ ಅಂಶ ಇತ್ತು. ಅದೇನೆಂದ್ರೆ, ಬಾಬರಿ ಮಸೀದಿಯ ಕೆಳಗೆ ಒಂದು ದೊಡ್ಡ ರಚನೆ ಕಂಡುಬಂದಿದೆ. ಆದರೆ ಅದು ಇಸ್ಲಾಮಿಕ್ ಸ್ವರೂಪದ ಅಲ್ಲ. ಈ ಒಂದೇ ಒಂದು ವಾಕ್ಯ
ಮಸೀದಿಯನ್ನು ಕೇವಲ ಖಾಲಿ ಜಾಗದಲ್ಲಿ ಕಟ್ಟಲಾಗಿರಲಿಲ್ಲ ಎಂಬ ಸ್ಪಷ್ಟ ವೈಜ್ಞಾನಿಕ ಚಿತ್ರಣವನ್ನು ಕೊಡ್ತು. ಇದು ವಿವಾದದ ಹಾದಿಯನ್ನೇ ಬದಲಿಸಿತು ಎನ್ನಬಹುದು. ಅಂತಿಮವಾಗಿ 5ನೇ ಮತ್ತು ಕೊನೆಯ ವಿಭಾಗ, ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಈ ವಿವಾದದ ಅಂತ್ಯ. ನಮ್ಮ ಸರ್ವೋಚ್ಚ ನ್ಯಾಯಾಲಯವು ತನ್ನ ಈ ಐತಿಹಾಸಿಕ ಮತ್ತು ಸರ್ವಾನುಮತದ ನಿರ್ಧಾರವನ್ನು ಮುಖ್ಯವಾಗಿ 4 ವಾಸ್ತವಿಕ ಆಧಾರ ಸ್ತಂಭಗಳ ಮೇಲೆ ನಿಲ್ಲಿಸಿತು. ಅವು ಯಾವ್ಯಾವ ಗೊತ್ತಾ? 1, ASIನ ಪುರಾತತ್ವ ವರದಿ. 2, ಅಲ್ಲಿ ನಡೀತಿದ್ದ ಪೂಜೆಯ ಬಗ್ಗೆ ವಿಲಿಯಂ ಫಿಂಚ್ನಂತಹ 18ನೇ ಶತಮಾನದ ಇಂಗ್ಲಿಷ್ ಪ್ರವಾಸಿಗರು ಬರೆದಿದ್ದ ಸ್ಪಷ್ಟ ದಾಖಲೆಗಳು. 3, ನಿರಂತರವಾಗಿ ಹಿಂದೂಗಳ ವಶದಲ್ಲಿದ್ದ ಅಡ್ವರ್ಸ್ ಪೊಸಿಷನ್ ಅಂದರೆ ಪ್ರತಿಕೂಲ ಸ್ವಾಧೀನ ಎಂಬ ಕಾನೂನು ಪರಿಕಲ್ಪನೆ. ಮತ್ತು 4, ಸ್ಥಳೀಯ ಸಾಕ್ಷಿಗಳ ಅಚಲವಾದ ಪಾಟಿ ಸವಾಲು. ಜನ್ಮಸ್ಥಳದ ನಿಖರತೆಯ ಬಗ್ಗೆ ಸಾಕ್ಷಿಗಳು ಕ್ರಾಸ್ ಎಕ್ಸಾಮಿನೇಷನ್ನಲ್ಲೂ ಸ್ವಲ್ಪವೂ ಹಿಂಜರಿಯಲಿಲ್ಲ ಅನ್ನೋದನ್ನ ನ್ಯಾಯಾಲಯ ಬಹಳ ಗಂಭೀರವಾಗಿ ಪರಿಗಣಿಸಿತು. ಕೊನೆಗೆ ದೇಶದ ಅತ್ಯುನ್ನತ ನ್ಯಾಯಾಲಯ ನೀಡಿದ ತೀರ್ಪು ಹೇಗಿತ್ತು? ಆ ಸಂಪೂರ್ಣ 2.77 ಎಕರೆಯಷ್ಟು ವಿವಾದಿತ ಭೂಮಿಯನ್ನು ದೇವಸ್ಥಾನ ನಿರ್ಮಾಣಕ್ಕಾಗಿ ರಾಮ್ಲಲ್ಲಾ ವಿರಾಜ್ಮಾನ್ಗೆ ನೀಡಲಾಯಿತು ಮತ್ತು ಇದರ ನಿರ್ವಹಣೆಗೆ ಒಂದು ಟ್ರಸ್ಟ್ ರಚಿಸಲು ಸೂಚಿಸಲಾಯಿತು. ಅದೇ ಸಮಯದಲ್ಲಿ ಮಸೀದಿ ನಿರ್ಮಾಣಕ್ಕಾಗಿ ಅಯೋಧ್ಯೆ ಜಿಲ್ಲೆಯ ಧನ್ನಿಪುರ ಗ್ರಾಮದಲ್ಲಿ 5 ಎಕರೆ ಪರ್ಯಾಯ ಜಾಗವನ್ನು ಸುನ್ನಿ ವಕ್ಫ್ ಬೋರ್ಡ್ಗೆ ನೀಡುವಂತೆಯೂ ಸ್ಪಷ್ಟವಾಗಿ ನಿರ್ದೇಶಿಸಿತು. ಈ ಸಂಪೂರ್ಣ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ವಿಚಾರ ನಮ್ಮನ್ನ ಕಾಡುತ್ತೆ. ಒಂದು ಆಧುನಿಕ ಪ್ರಜಾಸತ್ತಾತ್ಮಕ ಸಮಾಜವು ಪುರಾತತ್ವ ವಿಜ್ಞಾನ, ಐತಿಹಾಸಿಕ ಪಠ್ಯಗಳು ಮತ್ತು ಕಟ್ಟುನಿಟ್ಟಾದ ಕಾನೂನು ಪ್ರಕ್ರಿಯೆಗಳನ್ನು ಒಗ್ಗೂಡಿಸಿ ತನ್ನ ಅತ್ಯಂತ ಸಂಕೀರ್ಣವಾದ ನಂಬಿಕೆ ಆಧಾರಿತ ಸಂಘರ್ಷಗಳನ್ನು ಹೇಗೆ ಬಗೆಹರಿಸಬಲ್ಲದು ಅನ್ನೋದು ನಿಜಕ್ಕೂ ಅದ್ಭುತ ಅಲ್ವೇ? ಇದು ಕೇವಲ ಒಂದು ಭೂಮಿಯ ವಿವಾದವಾಗಿರಲಿಲ್ಲ, ಬದಲಾಗಿ ವಿಜ್ಞಾನ ಮತ್ತು ಕಾನೂನುಗಳ ಮೂಲಕ 100 ವರ್ಷಗಳ ಇತಿಹಾಸಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ.